ಕುಲ್ಲಡ್ ಪಿಜ್ಜಾ ರೆಸಿಪಿ. ಇದು ಓವನಲ್ಲೂ ಮಾಡ್ಬೋದು, ಕುಕ್ಕರಲ್ಲೂ ಮಾಡ್ಬೋದು. ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಮಾಡೋದು ತುಂಬಾ ಈಸಿ. ಮೊದಲಿಗೆ ಟೊಮೆಟೊ, ಈರುಳ್ಳಿ, ಪನ್ನೀರು, ಬೇಬಿಕಾರ್ನು, ಬ್ರೆಡ್ಡು, ಕ್ಯಾಪ್ಸಿಕಮ್ಮು, ಚೀಸು ಎಲ್ಲದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಚೀಸ್ ನೋಡ್ತಾ ಇರ್ಬೋದು, ಇಷ್ಟು ಚಿಕ್ಕ ಚಿಕ್ಕದಾಗಿ, ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕು. ನಾನು ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ. ಪ್ಯಾನ್ಗೆ ಆಯಿಲ್ ಹಾಕಿಬಿಟ್ಟು ನಾವೇನು ಕಟ್ ಮಾಡಿದ್ದೀವಲ್ಲ ಎಲ್ಲ ವೆಜ್ಜಿಸ್ನೂ ಹಾಕಿಬಿಟ್ಟು ಇದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಸಾಲ್ಟ್ನ ಮೇಲಿಂದ ಒಂಚೂರು ಸಾಲ್ಟ್ನ ಹಾಕಿಬಿಟ್ಟು ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಮಿಯೋನೀಸು, ಟೊಮೆಟೊ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಪಿಜ್ಜಾ ಸಾಸ್ ಬರುತ್ತೆ, ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ಬ್ರೆಡ್ ಇದೆಯಲ್ವ ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಕೆಳಗೆ ಇಳಿಸ್ಬಿಡೋಣ. ಇಳಿಸಾದ್ಮೇಲೆ ಕುಲ್ಲಡ್ಗೆ ಆಯಿಲ್ನ ಎಲ್ಲ ಚೆನ್ನಾಗಿ ಒಳಗಡೆ ಅಂಟಿಸಿ ಈ ಬೇಸ್ ಇದೆಯಲ್ವ ಅದನ್ನು ಹಾಕಿಬಿಟ್ಟು ಫಸ್ಟಿಗೆ ಒಂದು ಅರ್ಧ, ಆಮೇಲೆ ಅದ್ರ ಮೇಲೆ ಚೀಸ್ ಹಾಕಿಬಿಟ್ಟು ಮತ್ತೆ ಅದನ್ನು ಬೇಸ್ ಹಾಕಿ ಮತ್ತೆ ಮೇಲ್ಗಡೆಯಿಂದ ಚೀಸು, ಇದೇ ರೀತಿ ಎರಡಕ್ಕೂ ನಾನು ಮಾಡಿಕೊಂಡು ಓವನಲ್ಲಿ ಇಟ್ಬಿಟ್ರೆ ನಮ್ಮ ಕುಲ್ಲಡ್ ಪಿಜ್ಜಾ ರೆಸಿಪಿ ರೆಡಿ ಆಗೋಯ್ತು. ಆದರೆ ಓವನಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಚೀಸ್ ಬೇಗ ಮೆಲ್ಟ್ ಆಗಲ್ಲ. ನಾನು 3-4 ಸತಿ ಇಟ್ಟಿದ್ದೆ. ಚೀಸ್ ನೋಡ್ತಾ ಇರ್ಬೋದು, ಇದು ಓವನಲ್ಲಿ ಮಾಡಿದ್ದು. ಮೇಲಿಂದ ಚಿಲ್ಲಿ ಫ್ಲೇಕ್ಸ್ ಆರಿಗೇನೋ ಹಾಕ್ತಾರೆ, ಆದರೆ ನಾನು ರೆಡ್ ಚಿಲ್ಲಿ ಪೌಡರ್ ಉದಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದು ಓವನಲ್ಲಿ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಚೀಸ್ ಮೆಲ್ಟ್ ಆಗಿಲ್ಲ. ಅದೇ ಕುಕ್ಕರಲ್ಲಿ ತೋರಿಸ್ತೀನಿ ನೋಡಿ. ಈಗ ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಕುಕ್ಕರಲ್ಲಿ ಏನಿಲ್ಲ, ಅರ್ಧ ನೀರು ಹಾಕಿ ಇಟ್ಬಿಟ್ರೆ ಪಿಜ್ಜಾ ರೆಡಿ ಆಗುತ್ತೋ. ಈಗ ನೋಡಿ ನಾನು ಕುಕ್ಕರಲ್ಲಿ ಮಾಡಿರ್ತಕ್ಕಂಥ ಪಿಜ್ಜಾ ಕುಲ್ಲಡ್ ಪಿಜ್ಜಾ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ನಾನು ತೆಗ್ದು ತೋರಿಸ್ತೀನಿ. ಇದೇ ರೀತಿ ಈಸಿಯಾದ ರೆಸಿಪೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡಿಬಿಟ್ಟು ಹಾಗೆ ಹೋಗ್ತೀರಾ ಪ್ಲೀಸ್ ಹಾಗೆ ಮಾಡಬೇಡಿ. ಇಷ್ಟ ಆಗ್ತದೋ ಕಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಈಗ ನಾನಂತೂ ತಿನ್ನೋದಕ್ಕೆ ಹೊರಟೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ ತಿಳಿಸಿ ಆಯಿತಾ.